ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸೋದಕ್ಕೆ ದೇವರು ಕೊಟ್ಟ ಮಹಾನ್ ಕೃಪೆಗಾಗಿ ಸ್ತೋತ್ರ ಮಾಡೋ ಪ್ರಿಯರೇ. ಇವತ್ತಿನ ಒಂದು ವಚನದ ಭಾಗ ಬಹಳ ಸ್ವಾರಸ್ಯಕರವಾಗಿದೆ ಪ್ರಿಯರೇ. ಅಂದರೆ ಆಗಿನ ಕಾಲದಲ್ಲಿ, ಅಂದರೆ ಯೇಸು ಸ್ವಾಮಿಯ ಕಾಲದಲ್ಲಿ ಸಭೆಗಳು ಇರಲಿಲ್ಲ, ಸಭಾ ಮಂದಿರಾಂತರಗಳು ಹೊಂದಿತ್ತು. ಆದರೆ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಬೀದಿಗಳಲ್ಲೆಲ್ಲ ಸಭೆಗಳು ಸ್ಥಾಪನೆ ಆಗಿರಲಿಲ್ಲ ಪ್ರಿಯರೇ. ಅಂದರೆ ಅವರು ಸಭಾ ಮಂದಿರಕ್ಕೆ ಸೇರ್ತಾ ಇದ್ದರು. ಆದರೆ ಪ್ರಿಯರೇ, ಅರ್ಥ ಮಾಡ್ಕೋಬೇಕು, ಅವರು ಹೊಳೆ ದಂಡೆಗಳಲ್ಲಿ, ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಕಾಡುಗಳಲ್ಲಿ, ಅಡವಿಗಳ ಮಧ್ಯಭಾಗದಲ್ಲಿ, ಮರದ ಕೆಳಗಡೆ ಎಲ್ಲ ಕೂತ್ಕೊಂಡು ಅವ್ರು ಏನು ಮಾಡ್ತಿದ್ರು? ದೇವರ ನಾಮವನ್ನು ಮಹಿಂಪಡಿಸೋದಕ್ಕೆ ಉಪದೇಶವನ್ನು ಯೇಸು ಮಾಡ್ತಿದ್ರು. ಶಿಷ್ಯರ ಕಾಲಕ್ಕೆ ಬಂದಾಗ ಅವರು ಮನೆಗಳಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಿದ್ರು ಅಂತ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಬರೆದಿದೆ ಪ್ರಿಯರೇ. ಆಗಿನ ಕಾಲದಲ್ಲಿ ಅವರು ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಮರದ ಕೆಳಗಡೆ ಮತ್ತು ಆ ಒಂದು ಹೊಳೆ ದಂಡೆಯಲ್ಲಿ ಮನೆಗಳಲ್ಲಿ ಸೇರಿ ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆಯಲ್ಲ ಪ್ರಿಯರೇ. ಈಗ ಏನಾಗಿದ್ದಾರೆ, ಈಗ ಆ ಥರದಲ್ಲಿ ಕಷ್ಟಪಡುವಂಥ ಕಾಲ ಇಲ್ಲ. ಏಕೆಂದರೆ ಇವತ್ತು ಸಭೆಗಳು ಬೇಕಾದಷ್ಟು ದೇವರ ಸಹಾಯದಿಂದ ಆಗಿದೆ. ಆ ಸಭೆಗಳಲ್ಲಿ AC ಮಾಡಿಕೊಟ್ರೂ ಕೂಡ ಕೂತ್ಕೊಳ್ಳೋದಿಲ್ಲ ಜನ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಕೊಟ್ರೂ ಕೂತ್ಕೊಳ್ಳೋದಿಲ್ಲ ಜನ, ಬೋಧನೆ ಮಾಡಿದಾಗ ಸ್ವಲ್ಪ ಖಾರವಾಗಿ ತಿದ್ದುವಂಥ ವಾಕ್ಯಗಳನ್ನ ಕೊಟ್ಬಿಟ್ರಂತೂ ಸಭೆಗೆ ಜನ ಬರೋದೇ ಇಲ್ಲ. ಯೋಹಾನನ ಮಾತುಗಳನ್ನು ಕೇಳಿ ಅಲಗು ನೆಟ್ಟಂತಾಯಿತು ಶಿಷ್ಯಂದ್ರಿಗೆ ಅಂತ ಹೇಳೋದು ಮಾತನ್ನು ನಾವು ಕೇಳಿದ್ದೀವಲ್ಲ ಪ್ರಿಯರೇ. ಅಂಥ ಕಠಿಣವಾದ ವಚನಗಳನ್ನು ಕೊಟ್ಟರೂ ಕೂಡ ಅವರು ನಾವೇನು ಮಾಡಬೇಕು ಅಂತ ಕೇಳ್ತಿದ್ರಂತೆ. ಆದರೆ ಈಗಿನ ಕಾಲದಲ್ಲಿ ಯಾವ ಥರ ಇದೆ? ಆಗಿನ ಕಾಲದಲ್ಲಿ ನೋಡಿ ಯಾವ ಥರ ಇತ್ತು ಅಂದರೆ, ಒಂದು ಚಿಕ್ಕ ವಚನವನ್ನು ಯೋಹಾನನ ಚಿಕ್ಕ ಒಂದು ಆ ಸಮೂಹದಲ್ಲಿ ಸೇರಿಕೊಂಡು ಅವನು ವಚನ ಕೊಟ್ಟಾಗ ಯಾವ ಥರ ಇತ್ತು ಅಂತ ಹೇಳಿ ನೋಡೋಣ ಪ್ರಿಯರೇ. ನೋಡಿ ಪ್ರಿಯರೇ, ಮಾರ್ಕ 1:4 ಮತ್ತು 5 ನೋಡಿ. ಇದನ್ನು ಗಮನಿಸಿದಾಗ ನಮಗೆ ನಿಜವಾಗಿ ನಾಚಿಕೆ ಆಗುತ್ತೆ. ಈಗಿನ ಕಾಲದಲ್ಲಿ ವಿಶ್ವಾಸಿಗಳಾಗಿ ನಾವು ಸಭೆಗೆ ಹೋಗದೇನೆ ನಾವು ಮನೇಲಿ ಕೂತಿರ್ತೀವಲ್ಲ, ಆ ಸಮಯದಲ್ಲಿ ನಮಗೆ ನಾಚಿಕೆ ಆಗುತ್ತೆ ಪ್ರಿಯರೇ. ಈ ಒಂದು ವಚನವನ್ನು ನೋಡೋದೇ ಆದರೆ ನೋಡಿ, ಮಾರ್ಕ 1:4 ಬರೆದಿದೆ, ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರೋ ಪ್ರಕಾರ ಯೋಹಾನನು ಬಂದ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾ ಇದ್ದನು. ಎಲ್ಲಿ ಮಾಡ್ತಾ ಇದ್ದ? ಅಡವಿಯಲ್ಲಿ. ಆಗ ಯೂದಾಯದ ಸೀಮೆಯಲ್ಲೂ ಯೆರೂಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟೋಗಿ ತಮ್ಮ ಪಾಪಗಳಲ್ಲಿ ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಹಾಗಾದರೆ ಅವನು ಎಲ್ಲಿದ್ದ ಪ್ರಿಯರೇ? ನೋಡಿ, ಅವನ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದ. ನೋಡಿ, ಪಾಪ ಪರಿಹಾರಕ್ಕಾಗಿ ದೇವರ ಕಡೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಕೊಳ್ಳಬೇಕೆಂದು ಎಲ್ಲರೂ ಕೂಡ ಬೋಧಿಸ್ತಾ ಇದ್ದಾಗ ಅಲ್ಲಿ ಎಲ್ಲಿಂದೆಲ್ಲ ಹೋಗ್ತಿದ್ರು ಜನ? ನೋಡಿ, ಅಲ್ಲಿ ಯೂದಾಯದ ಸೀಮೆ ಎಲ್ಲವೂ, ಯೆರೂಸಲೇಮಿನವರೆಲ್ಲರೂ. ಹಾಗಾದರೆ ಪಟ್ಟಣದಲ್ಲಿ ಇದ್ದವರು ಕಾಡಿಗೆ ಹೋಗ್ತಿದ್ದಾರೆ. ನೋಡಿ, ಒಂದು ಸುವಾರ್ತೆ ಕೇಳಲಿಕ್ಕೆ ಎಲ್ಲಿ ಹೋಗ್ತಾರೆ? ಪಟ್ಟಣದಲ್ಲಿರೋರು, ನಾಡಿನಲ್ಲಿರುವವರು ಕಾಡಿಗೆ. ಅಂದರೆ ನಾಡಿನಲ್ಲಿ ಇರುವವರು, ಪಟ್ಟಣದಲ್ಲಿರೋರು ಕಾಡಿಗೆ ಹೋಗಿ ಸುವಾರ್ತೆಯನ್ನು ಕೇಳಿ ಬರ್ತಿದ್ದಾರೆ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಅಯ್ಯೋ, ಅಲ್ಲಿ ಬಸ್ ಸೌಕರ್ಯ ಇಲ್ಲ, ಅಲ್ಲಿ ಕಂಫರ್ಟೇಬಲ್ ಇಲ್ಲ, ನಮಗೆ ಹೋಗಿ ಬರ್ಲಿಕ್ಕೆ ಆಗೋದಿಲ್ಲ, ಅಯ್ಯೋ ಅಷ್ಟು ದೂರನಾ, ಹತ್ತಿರದಲ್ಲಿ ಎಲ್ಲಾದರೂ ಸಭೆ ಇದ್ದರೆ ನೋಡ್ಕೊಡಿ, ಅಯ್ಯೋ ಪಾಸ್ಟ್ರೆ ನಮಗೆ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, ಎಂಥ ರಾಗ ಹೇಳ್ಕೊಂಡು ಮಾತಾಡ್ತೀವಿ ಗೊತ್ತಾ? ಎಷ್ಟು ಬೇಜಾರಾಗುತ್ತದೆ. ಆ ಕಾಲದಲ್ಲಿ ಇವತ್ತು ಕೂಡ ಪ್ರಿಯರೇ, ಪಂಚಶತಮಾನದ ಹಬ್ಬದ ದಿವಸ ಏನು ಮಾಡ್ತಾ ಇದ್ದಾರೆ? ಆ ಒಂದು ಯೆರೂಸಲೇಮಿಗೆ ಎಷ್ಟೆಷ್ಟು ದೂರಗಳಿಂದ ಜನಗಳು ಬಂದು ಸೇರ್ತಾರೆ ಗೊತ್ತಾ ಪ್ರಿಯರೇ? ಅದೇ ಥರದಲ್ಲಿ ಇವತ್ತು ಏನಂತಂದರೆ ಪ್ರಿಯರೇ, ಸಭೆಗಳು ಪಕ್ಕದಲ್ಲಿ ಇದ್ದರೂ ಕೂಡ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, ವಾರದಲ್ಲಿ ಒಂದು ದಿವಸನೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ, ಬ್ಯುಸಿ. ಅಯ್ಯೋ, ಏನೆಲ್ಲ ವಿಚಿತ್ರವಾದಂಥ ನೆಪಗಳನ್ನ ಹೇಳ್ತಾರೆ ಗೊತ್ತಾ ಪ್ರಿಯರೇ? ಇಲ್ಲ ಪ್ರಿಯರೇ, ಈ ಥರದ ನೆಪಗಳನ್ನು ಹೇಳಿದ್ರೆ ಅದು ನಿಮಗೆ ಆಶೀರ್ವಾದ ಅಲ್ಲ. ವಾರದಲ್ಲಿ ಒಂದು ಸಲನಾದರೂ ನೀವು ಆಲಯಕ್ಕೆ ಸೇರಿ ಬರಲೇಬೇಕು. ಯಾಕೆಂದರೆ ನಿಮ್ಮ ಪಟ್ಟಣಗಳಲ್ಲೇ ಸಭೆ ಇರುವಾಗ ನೀವು ಯಾವುದೇ ಕಾರಣಕ್ಕೂ ನೆಪಗಳನ್ನು ಹೇಳ್ಬಾರ್ದು. ಇಲ್ಲಿ ನೋಡಿ ಪ್ರಿಯರೇ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅಲ್ಲಿ ಅವ್ನು ಏನು ಹೇಳ್ತಾರೆ? ಯೆರೂಸಲೇಮಿನಲ್ಲಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಪಾಪ ಪರಿಹಾರಕ್ಕಾಗಿ ದೇವರ ಕಡೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಸಾರಿ ಹೇಳ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾ ಇದ್ದನು. ನೋಡಿ, ಅಡವಿ ಕಾಡಿನ ಒಳಗಡೆ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದನು.
ಕೆಳಗಡೆ ವಾಕ್ಯದಲ್ಲಿ ಬರೆದ ಯೂದಾಯ ಸೀಮೆ ಮತ್ತು ಯೆರೂಸಲೇಮಿನವರೆಲ್ಲರೂ ಹೋದ್ರು ಅಂತೇಳಿ. ಹಾಗಾದರೆ ಪ್ರಿಯರೇ, ನಾನು ಹೆಚ್ಚಾಗಿ ಇದ್ರ ಬಗ್ಗೆ ವಿವರಣೆ ಕೊಡೋದಿಲ್ಲ ಪ್ರಿಯರೇ. ಅವತ್ತು ಕಾಡಿನಲ್ಲಿದ್ದ ಯೋಹಾನನ ಬಳಿಗೆ ನಾಡಿನ ಜನ ಯಾವ ಥರ ಹೋದ್ರೋ ಹಾಗೇನೆ ಪಟ್ಟಣದಲ್ಲಿರ್ತಕ್ಕಂಥ ಜನಗಳು, ಊರುಗಳಿಂದ ಜನಗಳು ಹೋಗಿ ಅವನ ಕೈಯಿಂದ ಪಾಪವನ್ನು ಒಪ್ಪಿಕೊಂಡು ದೀಕ್ಷಾನ ಮಾಡಿಸ್ತಿದ್ರು. ಅಲ್ಲಿ ಇನ್ನೊಂದು ವಾಕ್ಯದಲ್ಲೂ ಕೂಡ ಬರೆದಿದೆ, ಯೋಹಾನನ ವಾಕ್ಯಗಳು ಅಲಗು ನೆಟ್ಟಂತಾಗ್ತಿತ್ತು. ಅದರಿಂದ ನಾವೇನು ಮಾಡಬೇಕು ಅಂತ ಓಡೋಡಿ ಬಂದು ಕೇಳಿದಾಗ ಅವನು ಅಲ್ಲೂ ಬೈತಾನೆ, ಎಲೆಯ ಸರ್ಪ ಜಾತಿಯವರಿಂದ ಬೈದರೂ ಕೂಡ ಅವರು ಯಾರು ತಿರುಗಿ ಮಾತಾಡದೇ ದೇವರಿಗೆ ವಿಧೇಯರಾಗಿ, ಬೋಧನೆಗೆ ವಿಧೇಯರಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ತಮ್ಮ ಪಾಪ ಪರಿಹಾರವನ್ನು ಮಾಡಿಕೊಂಡು ಕರ್ತನನ್ನು ಹಿಂಬಾಲಿಸಿದರು ಪ್ರಿಯರೇ. ಇವತ್ತು ಏನಾಗ್ತಿದೆ ಸಭೆಯಲ್ಲಿ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟರು ಕೂಡ ಬರೋದಿಲ್ಲ. ಕೆಲವೊಂದು ಸಭೆಗಳಲ್ಲಿ ಬಸ್ ಚಾರ್ಜ್ ಕೂಡ ಕೊಡ್ತಾರೆ, ಆದರೂ ಬರೋದಿಲ್ಲ. ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಂದ ಮೇಲೆ ಬಸ್ ಫ್ರೀ ಆಗಿದ್ದರೂ ಕೂಡ ಇವತ್ತು ಜನಗಳು ಸಭೆಗೆ ಬರೋದು ಭಾಳ ಕಷ್ಟ. ಊಟದ ವ್ಯವಸ್ಥೆ ಮಾಡಿದ್ರು ಬರೋದು ಭಾಳ ಕಷ್ಟ. AC ಇದ್ದರೂ ಬರೋದು ಬಹಳ ಕಷ್ಟ ಪ್ರಿಯರೇ. ಆಗಿನ ಕಾಲದಲ್ಲಿ ಕಲ್ಲುಗಳಲ್ಲಿ, ಮುಳ್ಳುಗಳಲ್ಲಿ ಸೊಳ್ಳೆಗಳನ್ನ ಕಚ್ಚಿಸ್ಕೊಂಡು ಅವ್ರು ಕಾಡಲ್ಲಿ ಕೂತ್ಕೊಂಡು ಸುವಾರ್ತೆ ಕೇಳ್ತಿರ್ತಾರೆ. ಎಷ್ಟು ಕಷ್ಟ ಇರ್ಬೋದು. ದೀಕ್ಷಾಸ್ನಾನ ಕೊಟ್ಬಿಟ್ಟು ಟಕ್ಕನ್ನು ಕೊಟ್ಬಿಡ್ತಾರ. ಅವರಿಗೆ ಪಾಪದ ಬಗ್ಗೆ ಬೋಧನೆ ಮಾಡಿನೇ ಕೊಡೋದು. ಇವತ್ತು ಕೂಡ ನಮ್ಮ ಸಭೆಗಳಲ್ಲೂ ಕೂಡ ಪಾಪದ ಬಗ್ಗೆ ಬೋಧನೆ ಮಾಡಿನೇ ದೀಕ್ಷಾಸ್ನಾನ ಕೊಡೋದಾಗ ಬೋಧನೆ ಕೇಳಿಗೆ ಜನ ಬರ್ತಿದ್ರು ಅಂತ ಹೇಳಿದಾಗ ನೀವು ಅಲ್ಲೇ ಯೋಚನೆ ಮಾಡಿ ಪ್ರಿಯರೇ, ಎಷ್ಟೊಂದು ಕಷ್ಟಪಟ್ಟು ಅವರು ಬೋಧನೆ ಕೇಳಲಿಕ್ಕೆ ಬರ್ತಾಯಿದ್ರು ಅಂತೇಳಿ. ಅದಕ್ಕೋಸ್ಕರ ಪ್ರಿಯರೇ, ನಾವು ಇಷ್ಟೊಂದು ಸೌಕರ್ಯಗಳನ್ನ ಇಟ್ಟುಕೊಂಡು ಕೂಡ ನಾವು ಬೋಧನೆಯನ್ನು ಕೇಳಲಿಕ್ಕೆ ವಾರದಲ್ಲಿ ಒಂದಾವರ್ತಿ ಆದರೂ ಹೋಗಲಿಲ್ಲ ಅಂದರೆ ನಿಜವಾಗಿಯೂ ನಾವು ನ್ಯಾಯ ತೀರ್ಪಿನ ಸಮಯದಲ್ಲಿ ಉತ್ತರ ಕೊಡಲೇಬೇಕು ಪ್ರಿಯರೇ. ಅದಕ್ಕೋಸ್ಕರ ನಾವು ನೆಪಗಳನ್ನು ಹೇಳದೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಸಭೆಗಳಿಗಾದರೂ ಹೋಗಿ ದೇವರ ನಾಮವನ್ನು ಮಹಿಂಪಡಿಸಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಗಿನ ಕಾಲದ ಆದಿ ಸಭೆಯ ಕಷ್ಟ ಈಗ ಇಲ್ಲ. ಆ ಕಾರಣಕ್ಕೋಸ್ಕರ ನಿಮ್ಮ ಸಭಾಪಾಲಕರಿಗೆ ವಿಧೇಯರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ, ದೇವರ ವಚನವನ್ನು ಪ್ರಕಾರ ನಡೆದು ದೇವರ ರಾಜ್ಯನ ಮಹಿಂಪಡಿಸಿ, ನೀವಲ್ಲದೆ ಈ ಥರ ಜನಗಳನ್ನ ಕರ್ಕೊಬಂದು ಅವರಿಗೂ ಕರ್ತನ ರಕ್ಷಣೆ ಆದ್ಯನ ತೋರಿಸಿಕೊಡಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋ